ಒಂದು ಊರಿಗೆ ಮಹಾಪಂಡಿತ ಒಬ್ಬ ಬಂದಿದ್ರಿ. ಕಾಶಿ ಒಳಗ ಕಲ್ತೀನಿ ಅಂತ ಎಲ್ಲಾ ಕಡೆಗೂ ಹೇಳಿದ್ದವ. ಏನಂತ? ಕಾಶಿ ಒಳಗಡೆ ಕಲ್ತು ಬಂದೆ ನಾನು, ನನಗ 64 ವಿದ್ಯೆಗಳು ಗೊತ್ತದಾವ ಅಂತೇಳಿ ಅವ ಎಲ್ಲಾ ಕಡೆಗೂ ಹೇಳ್ಕೊಂಡು ಬಂದಿದ್ದ. ಬಹಳ ಮಹಾಪಂಡಿತ ಅಂತ ಹೇಳ್ಕೊಂಡಿದ್ದ. ಪಂಡಿತ ಅಂತಂದ್ರ ಜ್ಞಾನದ ದಾಸೋಹ ಅವನಿಗೆ ಗೊತ್ತಿರ್ತೈತ್ರಿ. ಅವಾಗ ಒಂದು ಸರಿ ಏನ್ ಮಾಡಿದ್ರಪ್ಪ ಅಂತಂದ್ರ, ಅವ ದಿನ ಒಂದಿಷ್ಟು ಚಿಂತನ ಮಂತಾನೆ ಹೇಳ್ಬೇಕಂತೇಳಿ ಚಿಂತನ ಮಂತಾನೆ ಹೇಳಕ್ ಶುರು ಮಾಡಿದ. ಪ್ರಸಾದ ಎಲ್ಲ ಕುಂತೈತ್ರಿ ಮುಂದ್ಗಡೆಗೆ. ಎಲ್ಲರೂ ಆತನ ಚಿಂತನ ಮಂಥನವನ್ನ ಕೇಳಾಕತ್ತಿದ್ರು. ಮಹಾಕಾಶಿ ಪಂಡಿತ ಆತ, ಮಹಾಜ್ಞಾನಿ, ಎಲ್ಲ ಶಾಸ್ತ್ರ ವಿದ್ಯೆಗಳನ್ನ ಬಲ್ಲಕ್ಕಂತ ಆ ವ್ಯಕ್ತಿ ಆಧ್ಯಾತ್ಮದ ಚಿಂತನ ಮಂಥನ ಮಾಡಾಕತ್ತಿದ್ದಾರೆ. ಆ ಸಂದರ್ಭದೊಳಗಡೆಗೆ ಏನೆಲ್ಲಾ ಜನ ಕುಂತು ಪ್ರೇಮ ಭಾವದಿಂದ ಕೇಳಾಕತ್ತಿದ್ರು, ಖುಷಿ ಖುಷಿಯಿಂದ ಕೇಳಾಕತ್ತಿದ್ರು. ನಡಕ್ಕೆ ಏನ್ ಮಾಡಿದಪ್ಪ ಅಂತಂದ್ರ, ಹಿಂಗ ಎಡಗೈ ಮ್ಯಾಲ ಎತ್ತಿದವನ ಹಚ್ ಹಚ್ ಅಂದವ. ಆ ಮಹಾಪಂಡಿತ ಕಾಶಿ ಪಂಡಿತ ಎಡಗೈ ಎತ್ತಿದವನ ಹಚ್ ಹಚ್ ಅಂದ. ಇಲ್ಲೇ ಕುಂತಾರವನ. ಅಲ್ಲಿ ಮುಂದೆ ಕುಂದು ಭಕ್ತರಂದ್ರು, ಯಪ್ಪ 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 ಏನಾಯ್ತು ಅಂತ ಕೇಳಿದ್ರು ಅವರು. ಏನಿಲ್ಲ, ಏನಾಗಿತ್ತು, ಕಾಶಿ ಒಳಗ ಶಿವನಿಗೆ ನೈವೇದ್ಯ ಇಡಾಕತ್ತಿದ್ರು. ಆ ನೈವೇದ್ಯ ತಿನ್ನಾಕಂತೇಳಿ ನಾಯಿ ಬಂದಿತ್ತು. ಇಲ್ಲೇ ಕುಂತಲ್ಲಿ ಏನ್ ಮಾಡ್ಬಿಟ್ಟ್ಯಾ, ಅದಕ್ಕ ಹಚ್ ಅಂತ ಹೊಡೆದು ಬಿಟ್ಟ್ಯಾ ಅಂತ ಅಂದ. ಕುಂತ ಮಂದಿ ಅಂದ್ರು, ಯಪ್ಪ ಎಂತ ಮಹಾಪಂಡಿತು ಮರಾಯ, ಏನ್ ಕುಂತಲ್ಲೇನ ಏನ್ ಮಾಡ್ತಾನೋ, ಕಾಶಿ ಒಳಗೆ ಬಂದಿರ್ತಕ್ಕಂತ ಆ ನೈವೇದ್ಯವನ್ನ ಮೂಸೊಡಕ್ಕೆ ನಾಯಿ ಬಂದಿತ್ತಲ್ಲ, ನಾಯಿ ಕುಂತಲ್ಲೇ ಹೊಡೆದು ಬಿಟ್ಟ ಅಂತಂದು ಜನ ಭಕ್ತಿ ಪರವಶರಾದ್ರು. ಭಾರಿ ಭಾರಿ ಪಂಡಿತದ ನಾನು. ಮತ್ತೊಂದು 10-15 ನಿಮಿಷ ಮಾತಾಡಿ ಒಂದು 15 ನಿಮಿಷ ಆಗಿತ್ತು. ಮತ್ತೆ ಬಲಗೈ ಹಿಂಗೆ ಎತ್ತಿದವನ ಹುಷ್ 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 ಅಂತ ಮಾಡಿದ. ಮಂದಿ ಮತ್ತವಾಗ ಏಯಪ್ಪ ಏನಪ್ಪ ಯಪ್ಪ ಮತ್ ಹುಷ್ ಅಂತಲ್ಲ ಯಾಕ ಅಂತ ಕೇಳಿದ್ರು. ಏನಿಲ್ಲ, ಶ್ರೀಶೈಲದೊಳಗಡೆಗೆ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹಾಲಿನ ನೈವೇದ್ಯ ಮಾಡಾಕತ್ತಿದ್ರು. ಅಲ್ಲಿ ಬೆಕ್ಕ ಬಂದು ಹಾಲು ಕುಡಿಯಕ್ ಪ್ರಯತ್ನ ಮಾಡಾಕತ್ತಿತ್ತು. ಕುಂತಲ್ಲಿ ಏನ್ ಮಾಡಿದೆ, ಅದಕ್ಕ ಹುಷ್ ಅಂತ ಹೊಡೆದ ಅಂತಂದ್ರು. ಮಂದಿ ಅಡ್ಡು ಕೈ ಎತ್ತಿ ನಮಸ್ಕಾರ ಮಾಡಿ ಅವನ ಕಾಲಿಗೆ ಬೀಳುವುದೇನು, ಅವನ ಪ್ರೇಮ ವ್ಯಕ್ತಪಡಿಸೋದೇನು, ಅವನ ಮ್ಯಾಲ ಬಹಳ ಭಕ್ತಿವಂತರಿ ಜನರಿಗೆ. ಏನ್ ಹಿಂಗ್ ಹೋಗಿ ಹಿಂಗ್ ಬಡದ್ರಾಗನ 1 ಲಕ್ಷ 2 ಲಕ್ಷ ರೂಪಾಯಿ ರೊಕ್ಕ ಮಾಡಿದವ. ಯಾಕ? ಕುಂತಲ್ಲಿನ ಕಾಶಿ ಒಳಗಡೆ ನಾಯಿ ಹೊಡೆದಾನ, ಶ್ರೀಶೈಲಾಗಿರ್ತಕ್ಕಂಥ ಬೆಕ್ಕ ಹೊಡೆದಾನ. ಬಹಳ ಜ್ಞಾನಿ ಇದೆ ಅವನು. ಏನು ಕುಂತಲ್ಲಿನ ಹೊಡಿತಾನಂದ್ರ ಎಂತ ಪಂಡಿತಿರಬೇಕವ, ಎಂತ ಶಾಸ್ತ್ರವನ್ನ ಕಲ್ತಿರ್ಬೇಕಂತ ಅನ್ಕೊಂಡ. ಅದ್ರಾಗ ಒಬ್ಬ ಅಮ್ಮ ಸಾವಿರಾರು ಮಂದಿ ಕುಂತಿತ್ತು. ಒಂದು ಬೆರಿಕ್ ಮುದಿಕಿತ್ರಿ ಅದು. ಆಕೆ ಎದ್ದಾಕಿನ ಬಂದು ಪಂಡಿತರಿಗೆ ನಮಸ್ಕಾರ ಮಾಡಿ, ಯಪ್ಪ ನೀ ಇವತ್ತ ನನ್ನ ಮನೆಗೆ ಪ್ರಸಾದ ಮಾಡಕ್ ಬರಬೇಕು ನೀ ಅಂತೇಳಿ ಬೇಡ್ಕೊಂಡ್ಲ. ಆಯ್ತು ನಾ ಬರ್ತೀನಿ. ಹೋದ್ರಿ ಪ್ರಸಾದಕ್ಕೆ ಅಮ್ಮನ ಮನೆಗೆ. ಆ ಅಜ್ಜಿ ಎಲ್ಲ ಮೃಷ್ಟಾನ್ನ ಭೋಜನಗಳನ್ನ ತಯಾರು ಮಾಡಿಟ್ಟಿದ್ಲು. 1 ಕಡುಬು, 1 ಹೋಳಿಗೆ, 1 ಶಾವಿಗೆ ಪೈಸಾನು, ಏನ್ ಬೇಕು ಎಲ್ಲ, 1 ಚಪಾತಿ, ರೊಟ್ಟಿ ಎಲ್ಲಾ ಮಾಡಿಟ್ಟಿದ್ಲು. ಎಲ್ಲಾ ತರ ಪಲ್ಯ ಮಾಡಿಟ್ಟಿದ್ಲು. ಆ ತಾಯಿ ಪಂಡಿತರು ಬಂದ್ರು, ಒಳಗಡೆಗೆ ಬಂದು ಕುಂತ್ರು. ಕುಂತಿರ್ತಕ್ಕಂಥ ಮಹಾಪಂಡಿತಗ ನಮಸ್ಕಾರ ಮಾಡಿ ಆತ ಎಲ್ಲಾ ಪೂಜೆ ಮುಗಿಸ್ಕೊಂಡು ಮಹಾಪ್ರಸಾದ ಕುಂತು ಕೊಡ್ಲೇನ ಅವಳ ಜೊತೆಗೆ ಒಂದು 3-4 ಜನ ಸೇವಕರು ಬಂದಿದ್ರಲ್ರಿ. ಒಬ್ರು ಯಾರಾದ್ರೂ ಗುರುಗಳು ಪಟ್ಟದೇವ್ರು ಬಂದ್ರ, ವಿರಕ್ತರು ಬಂದ್ರ, ಶಾಸ್ತ್ರಿಗಳು ಬಂದ್ರ, ಅವ್ರ ಜೊತೆ ಒಂದು 3-4 ಜನ ಇರ್ತಾರೆ, ಸೇವಕರು ಅಂತ ಇರ್ತಾರೆ. ಆ ಸೇವಕರೆಲ್ಲರಿಗೂ ತಾಟ ಬಡಿಸಿದ್ಲು, ಗುರುವಿಗೂ ತಾಟನ್ನ ಬಡಿಸಿದ್ಲು. ಎಲ್ಲಾರಿಗೂ ತಾಟ ಬಡಿಸಿ ಆ ತಾಯಿ ಎಲ್ಲಾರಿಗೂ ಏನ್ ಮಾಡಿದಪ್ಪ ಅಂತಂದ್ರ, ಮೊದಲ 2 ಕಡಬ ಹಾಕಿದ್ಲು ಎಲ್ಲಾರಿಗೂ. ಗುರುವಿಗೆ 2 ಕಡಬ, ಸೇವಕರಿಗೆ 2 ಕಡಬನ್ನ ಹಾಕಿದ್ರು. ಕಡಬ ಹಾಕಿದ್ಮೇಲ ಆ ಗುರುವಿಗೆ ತುಪ್ಪ ಹಾಕಲಿಲ್ಲಕ್ಕೆ. ಆ 4 ಮಂದಿ ಏನು ಸೇವಕರಿದ್ರಲ್ಲ, ಆ 4 ಮಂದಿಗೆ ಏನ್ ಮಾಡಿದ್ಲು, ಅಗದಿ ಮನಗಂಡ ತುಪ್ಪ ಹಾಕಿಲ್ಲ, ಅಗದಿ ಜವಾರಿ ಹಾಕಲು ತುಪ್ಪ ಹಾಕಿದ್ಲು. ಆ ತುಪ್ಪದ ವಾಸನೆ ಘಮಾರ್ಸಕತ್ತಿತ್ತು. ಅವ್ ಪಂಡಿತ ಅಂದ, ಒಮ್ಮೆ ಆ ತಾಟ್ನಾಗ ನೋಡಿದ, ಒಮ್ಮೆ ಈ ತಾಟ್ನಾಗ ನೋಡಿದ.
ಈ ಮುದಿಗೆ ಏನಾರ ಮರ್ತೈತನ ತುಪ್ಪ ಹಾಕೋದಂತೇಳಿ ಮತ್ತ ಮಾತಿಗೆ ಹಚ್ಚಿದ. ಏನ್ವೇ ಆರಾಮದೇನ, ನಿನ್ನ ಗಂಡ ಏನ್ ಮಾಡ್ತಾನ, ಮಕ್ಕಳೇನು ಮಾಡ್ತಾವ, ನಿನ್ನ ಮೊಮ್ಮಕ್ಕಳೇನು ಮಾಡ್ತಾವ, ಎಲ್ಲದಾವ, ಏನ್ ಕಲಿತಾವ ಅಂತಂದ್ರೆ ಆಕೆ ಎಲ್ಲಾ ಪ್ರಶ್ನೆಗೆ ಉತ್ತರ ಮಾಡ್ತಿದ್ಲು. ತುಪ್ಪನ ಹಾಕುತ್ತಿರ್ಲಿಲ್ಲ ಅವನು. ಪಂಡಿತರ ಸಿಟ್ಟು ಬಂತು. ಏನು ಉಪಾಯ, ಏನು ವಿಚಿತ್ರದ ಅಲ್ಲಿಕ್ಕೆ ಅಮ್ಮ ಅಂತ ಹೇಳಿ ಮತ್ತೊಮ್ಮೆ ಗಂಟೆ ತಾಟ ಕಡೆ ನೋಡಿದ. ಶಿಷ್ಯನ ಕೇಳಿದ, ಅವರು ತುಪ್ಪ ನಿಮಗ್ ಹಾಕಿದ್ಲು, ನಾ ಮಹಾಪಂಡಿತ ನನಗ ಪ್ರಸಾದಕ್ಕೆ ಬಾ ಅಂತ ಹೇಳ್ಯಾಳ, ನಾ ಮಹಾಜ್ಞಾನಿ, ಈ ಮುದಿಗೆ ನನಗ ತುಪ್ಪ ಹಾಕಿಲ್ಲಲ್ಲ ಅಂತಂದು ತಡ್ಕೊಳಕ್ ಆಗಿಲ್ಲ ಪಂಡಿತಗ. ಆ ಪಂಡಿತ ಪ್ರಶ್ನೆ ಮಾಡಿದ ಅಜ್ಜಿಗೆ ಏನಂತ, ಏ ಅಮ್ಮ ಏನ್ ಬೇರೆ ಎಷ್ಟು ಮೋಸ ಮಾಡ್ತೀಯ, ನನ್ನ ಮನೆಗೆ ಮಹಾಪ್ರಸಾದಕ್ಕೆ ಕರೆದು ನನಗ ತುಪ್ಪ ಹಾಕಿಲ್ಲ, ನನ್ನ ಸೇವಕರಿಗೆ ತುಪ್ಪ ಹಾಕಿ ಏನ್ ಬೇ ನನಗೊಂದ್ ಸ್ವಲ್ಪ ತುಪ್ಪ ಹಾಕು ಅಂತಂದು. ಆ ಮುದಿಗೆ ಬಹಳ ಕೆಟ್ಟ ಬೆರಿಕಿತ್ರಿ ಅದು. ಆ ಮುದಿಗೆ ಏನ್ ಮಾಡಿದ್ಲಪ್ಪ ಅಂತಂದ್ರ ಆ ಕಡಿಮೆ ಒಳಗ ಏನ್ ಹುರುಣ ಹಾಕಿದ್ರಲ್ರಿ, ಆ ಹುರುಣ ಜೊತೆಗೆ ಭಯಂಕರ ತುಪ್ಪ ಹಾಕಿನ ಅದನ್ನ ಮಡಿಸಿಟ್ಟಿಲ್ಲ ಕಡಬಕ್ಕೆ. ಅದು ತುಪ್ಪ ಆ ಕಡಬದೊಳಗಡೆ ತುಪ್ಪ ಇತ್ತರಿ ಭಯಂಕರ. ಅವಾಗ ಮುದಿ ಕೇಳ್ತಾಳ, ಏ ಪಂಡಿತ, ಅಲ್ಲೋ ಕುಂತಲ್ಲೆನ ಕಾಶಿಯಲ್ಲಿ ಇರ್ತಕ್ಕಂಥ ನಾಯಿ ಓಡಿಸಿದಿ, ಕುಂತಲ್ಲೆನ ಶ್ರೀಶೈಲ ಇರ್ತಕ್ಕಂಥ ಬೆಕ್ಕು ಓಡಿಸಿದಿ, ನೀನು ಮುಂದಿಟ್ಟಿರ್ತಕ್ಕಂಥ ಕಡಿಮೆ ಒಳಗ ತುಪ್ಪ ಐತನ್ನು ಗೊತ್ತಿಲ್ಲಲ್ಲೋ ಮೂರ್ಖ ಪಂಡಿತ ಅಂತ ಹೇಳಿದ್ಲ. ನಾನೇ ಗುರು ಅಲ್ಲ, ನಾನೇ ಮಹಾಪಂಡಿತನಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ.